ಮಹಾಪಲಾಯನ ಅಧ್ಯಾಯ 2. ಮಾರ್ಚ್ ತಿಂಗಳ ಮಧ್ಯಭಾಗದ ಕೊರೆಯುವ ಹಿಮಗಾಳಿಯ ಒಂದು ಭಾನುವಾರ ಕ್ಯಾಂಪಿನ ಕಮಾಂಡರ್ ಉಷನು ಖೈದಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ನನ್ನ ರೂಮಿನಲ್ಲಿ ಒಂದು ರೇಡಿಯೋ ಸೆಟ್ ಇದೆ. ಅದರ ಹೆಸರು ಟೆಲಿಫಂಕನ್ ಎಂದು. ಈ ರೇಡಿಯೋ ಬಗ್ಗೆ ಚೆನ್ನಾಗಿ ತಿಳಿದಿರುವವರು ಯಾರಾದರೂ ಇದ್ದೀರಾ? ಅದನ್ನು ಸರಿ ಮಾಡುವಷ್ಟು ರಿಪೇರಿ ಗೊತ್ತಾ ಎಂದು ಕೇಳಿದ. ನನಗೆ ಟೆಲಿಫಂಕನ್ ರೇಡಿಯೋ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು, ಏಕೆಂದರೆ ನಮ್ಮ ಮನೆಯಲ್ಲಿದ್ದುದೇ ಟೆಲಿಫಂಕನ್ ರೇಡಿಯೋ. ಅದೊಂದು ಜರ್ಮನ್ ಕಂಪನಿಯ ತಯಾರಿಕೆ. ಅನೇಕ ಸಾರಿ ಅದನ್ನು ಬಿಚ್ಚಿ ಸರಿ ಮಾಡಿದ್ದೆ. ಯಾರೂ ಕಮಾಂಡರ್ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಯಾರಿಗಾದರೂ ಗೊತ್ತಿರಬಹುದೇನೋ ಎಂದು ಎಲ್ಲರೂ ಅತ್ತಿತ್ತ ನೋಡುತ್ತಿದ್ದರು. ನನಗೆ ಅದನ್ನು ರಿಪೇರಿ ಮಾಡುವಾಗ ಹೊರ ಪ್ರಪಂಚದ ವಾರ್ತೆಗಳೇನಾದರೂ ಇದ್ದರೆ ಕೇಳಬಹುದೆಂಬ ಕುತೂಹಲ. ಯಾರಾದರೂ ರಿಪೇರಿ ಮಾಡುತ್ತೇವೆಂದು ಮುಂದೆ ಬರಬಹುದೆಂದು ಗಾಬರಿಯಾಯಿತು. ನಾನು ರಿಪೇರಿ ಮಾಡಬಲ್ಲೆ ಎಂದು ಹೇಳಿದೆ. ಸರಿ, ಹಾಗಾದರೆ ನನಗೆ ಅಗತ್ಯವಾದಾಗ ಹೇಳಿ ಕಳಿಸುತ್ತೇನೆ ಎಂದ ಕಮಾಂಡರ್ ಪಕ್ಕದಲ್ಲಿದ್ದ ಸೈನಿಕನಿಗೆ ಅವನ ಹೆಸರು ಬರೆದುಕೋ ಎಂದು ಹೇಳಿದ. ಅದೊಂದು ನನ್ನ ಜೀವಮಾನದ ನಿರ್ಣಾಯಕ ಘಳಿಗೆ ಎಂದು ಹೇಳಬಹುದು. ನಮ್ಮ ಮುಂದಿನ ಮಹಾಪಲಾಯನಕ್ಕೆ ಕುಮ್ಮಕ್ಕು ದೊರೆತಿದ್ದೇ ಆ ನಿರ್ಣಯದಿಂದ ಎನ್ನಬಹುದು. ಆ ಏಕಾಂಗಿ ಕ್ಯಾಂಪಿನ ಸಾವಿರಾರು ಜನ ಖೈದಿ ಗಂಡಸರ ನಡುವೆ ಒಬ್ಬಳೇ ಒಬ್ಬಳು ಹೆಂಗಸು ಇದ್ದಳು. ನಾನು ತಿಳಿದಂತೆ ಯಾವನೂ ಅವಳ ಜೊತೆ ಮಾತನಾಡುವುದಿರಲಿ, ನೋಡಿಯೂ ಇರಲಿಲ್ಲ. ಆಕೆಯೇ ಕಮಾಂಡರ್ ಉಷನೋವ್ ಹೆಂಡತಿ. ರೇಡಿಯೋ ರಿಪೇರಿ ಸಂದರ್ಭದಲ್ಲಿ ನನಗೆ ಅವಳನ್ನು ನೋಡುವ ಮತ್ತು ಮಾತನಾಡುವ ಸಂದರ್ಭ ಒದಗಿತು. ಮಾರನೇ ದಿನ ಸ್ಕೀ ಕಾರ್ಯಾಗಾರದಲ್ಲಿ ಕೆಲಸ ಮಾಡುತ್ತಿರಬೇಕಾದರೆ ಕಮಾಂಡರ್ ಪರಿಚಾರಕ ಇಗೋರ್ ಬಂದು ಕಮಾಂಡರ್ ಬರಲು ಹೇಳಿದ್ದಾರೆ ಎಂದು ತಿಳಿಸಿದ. ನಾನು ಅವನೊಡನೆ ಹೊರಡುತ್ತಿರಬೇಕಾದರೆ ಒಂದಷ್ಟು ಜನ ಖೈದಿಗಳು ಪೋಲೆಂಡಿನ ಸುದ್ದಿ ಏನಾದರೂ ಇದ್ದರೆ ತಿಳಿಸು ಎಂದು ಕೇಳಿಕೊಂಡರು. ಇನ್ನಷ್ಟು ಜನ ಹಾಗೆ ಜೆಕೋಸ್ಲಾವಾಕಿಯಾ ಮತ್ತು ಹಂಗೇರಿಯದ್ದು ಕೇಳಿ ತಿಳಿಸು ಎಂದು ಕೂಗಿದರು. ಇಗೋರ್ ಹಿಂಬಾಲಿಸಿ ಹೋದೆ. ನಾನು ಉಷನೋವ್ ಕ್ವಾರ್ಟರ್ಸಿನೊಳಗೆ ಇಣುಕಿದೆ. ಉದ್ದಗಲಗಳಲ್ಲೆಲ್ಲ ಖೈದಿಗಳ ಬಿಡಾರಕ್ಕಿಂತ ಅದೇನೂ ಭಿನ್ನವಾಗಿ ಕಾಣಲಿಲ್ಲ. ಆದರೆ ಬೆಚ್ಚಗೆ ಬಹಳ ನೀಟಾಗಿತ್ತು. ಇಗೋರ್ ಒಳಗೆ ಕರೆದೊಯ್ದ. ಉಷನೋವ್ ಕೋಣೆಯಿಂದ ಹೊರಬಂದು, ರೇಡಿಯೋ ಸೆಟ್ ನೋಡಲು ಬಂದೆಯಾ ಪೋಲ್ಕೋವಿಂಗ್ ಎಂದು ನನ್ನನ್ನು ಕೇಳಿದ. ನಾನು ಹೌದೆಂದಿದ್ದಕ್ಕೆ ತೋರಿಸುತ್ತೇನೆ ತಡಿ ಎಂದು ರೇಡಿಯೋ ತರಲು ರೂಮಿನೊಳಗೆ ಹೋದ. ಆತನ ಹೆಂಡತಿ ಹೊರಬಂದು ಅಲ್ಲಿ ಉರಿಯುತ್ತಿದ್ದ ಅಗ್ಗಿಷ್ಟಿಕೆ ಎದುರು ಚಳಿ ಕಾಯಿಸುತ್ತಾ ಕುಳಿತಳು. ರೇಡಿಯೋದೊಂದಿಗೆ ಹೊರಬಂದ ಉಷನೋವ್ ಆಕೆಯನ್ನು ನನಗೆ ಪರಿಚಯಿಸಿದ. ನಾನು ಆಕೆಗೆ ತಲೆಬಾಗಿ ವಂದಿಸಿದೆ. ನಾನು ನನ್ನ ತಾಯಿಗೆ ವಿದಾಯ ಹೇಳಿ ಪೋಲೆಂಡ್ ಬಿಟ್ಟ ನಂತರ ನೋಡುತ್ತಿದ್ದ ಮೊಟ್ಟ ಮೊದಲ ಹೆಂಗಸು ಆಕೆ. ರಷ್ಯನ್ ಮಾದರಿಯಲ್ಲಿ ತಲೆಬಾಚಿಕೊಂಡು ಕೂದಲನ್ನೆಲ್ಲ ಹಿಂದಕ್ಕೆ ಗಂಟು ಹಾಕಿ ಮುಡಿಕಟ್ಟಿದ್ದಳು. ಗೋಡೆಯ ಮೇಲೆ ದೊಡ್ಡದೊಂದು ಸ್ಟಾಲಿನ್ ಫೋಟೋ ನೇತಾಡುತ್ತಿತ್ತು. ಅದರೆದುರು ಬ್ಯಾಟರಿ ಚಾಲಿತ ಹೊಸ ಟೆಲಿಫಂಕನ್ ರೇಡಿಯೋ ಇಟ್ಟಿದ್ದ. ನಾನು ರೇಡಿಯೋ ತೆಗೆದುಕೊಂಡು ಅದನ್ನು ಅಲ್ಲಿದ್ದ ಖಾಲಿ ಬೆಂಚಿನ ಮೇಲೆ ಇಟ್ಟೆ. ಉಷನೋವ್ ನನಗೆ ಸಿಗರೇಟು ಕೊಟ್ಟ. ನಾನು ಬೆಂಚಿನ ಮೇಲೆ ಇಟ್ಟುಕೊಂಡು ಅದನ್ನು ಬಿಚ್ಚುತ್ತಿರಬೇಕಾದರೆ ಆತನ ಹೆಂಡತಿಯು ಗಂಭೀರವಾಗಿ ಹತ್ತಿರ ಬಂದು ಕುಳಿತು ನನ್ನ ರಿಪೇರಿಯನ್ನು ನೋಡತೊಡಗಿದಳು. ನಾನು ಇದನ್ನು ಎಲ್ಲಿ ಕೊಂಡಿರಿ ಎಂದು ಕೇಳಿದೆ. ಇದನ್ನು ಕೊಂಡಿದ್ದು ನಾನು ಪೋಲೆಂಡ್ನಲ್ಲಿ. ದುರದೃಷ್ಟವಶಾತ್ 1938ರಲ್ಲಿ ನಾನು ಪೋಲೆಂಡಿನಲ್ಲಿ ರಷ್ಯಾ ಸೈನ್ಯದ ಕಮಾಂಡರ್ ಆಗಿದ್ದೆ. ಆಗ ಕೊಂಡಿದ್ದು ಎಂದು ಉಷನೋವ್ ಉತ್ತರಿಸಿದ. ನನ್ನ ಮನಸ್ಸು ಆತ ಉಪಯೋಗಿಸಿದ ದುರದೃಷ್ಟವಶಾತ್ ಪದವನ್ನು ವಿಶೇಷವಾಗಿ ಗಮನಿಸಿತು. ಈತ ಅಲ್ಲಿ ಏನೋ ತೊಂದರೆಗೊಳಗಾಗಿರಬಹುದೆಂದು ಯೋಚಿಸಿದೆ. ಈತನನ್ನು
ಶಿಕ್ಷಿಸಲೆಂದೇ ಇಲ್ಲಿಗೆ ಶ್ರಮಶಿಬಿರದ ಉಸ್ತುವಾರಿ ನೋಡಿಕೊಳ್ಳಲು ಹಾಕಿರಬಹುದು ಎಂದೆನಿಸಿತು. ಅಷ್ಟು ಮಾತಾಡಿದ ಉಷನೋವ್ ಮತ್ತೆ ಹಿಂದಿರುಗಿ ಬೆಂಕಿ ಎದುರು ಕುಳಿತುಕೊಂಡ. ನಾನು ವಿರಾಮವಾಗಿ ಕೆಲಸ ಮಾಡಲು ಶುರು ಮಾಡಿದೆ. ನನಗೇನೋ ಬೇಗ ರಿಪೇರಿ ಮಾಡಬೇಕೆಂಬ ಅವಸರವಿರಲಿಲ್ಲ. ರೇಡಿಯೋದ ಒಂದೊಂದೇ ಪಾರ್ಟುಗಳನ್ನು, ಸರ್ಕ್ಯೂಟ್ಗಳನ್ನು ಪರೀಕ್ಷಿಸುತ್ತಾ ಕೆಲಸ ಮುಂದುವರೆಸಿದೆ. ಸುಮಾರು ಅರ್ಧ ಗಂಟೆ ತರುವಾಯ ತಲೆ ಎತ್ತಿ ನೋಡಿದಾಗ ಆತನ ಹೆಂಡತಿ ಅಲ್ಲಿರಲಿಲ್ಲ. ಅಡಿಗೆ ಕೋಣೆಯಲ್ಲಿ ಏನೋ ಮಾಡುತ್ತಿರುವ ಸದ್ದು ಕೇಳುತ್ತಿತ್ತು. ಕೊಂಚ ಹೊತ್ತಿನಲ್ಲೇ 2 ಲೋಟಗಳಲ್ಲಿ ಆಕೆ ಕಾಫಿ ತಂದು ಇಟ್ಟಳು. ಉಷನೋವ್ ನನ್ನನ್ನೂ ಕುಳಿತುಕೊಳ್ಳಲು ಬೆಂಕಿ ಹತ್ತಿರಕ್ಕೆ ಕರೆದು 1 ಲೋಟ ನನ್ನ ಕೈಗಿದ್ದ. ಇಗೋರ್ ನನ್ನನ್ನು ಕರೆದೊಯ್ಯಲು ಬಂದಾಗ ನಾನಿನ್ನೂ ಕೆಲಸ ಮಾಡುತ್ತಲೇ ಇದ್ದೆ. ಅದರ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳನ್ನು ಚೆಕ್ ಮಾಡುವುದು ತುಂಬ ನಿಧಾನವಾದ ಕೆಲಸ ಎಂದು ಕಮಾಂಡರ್ಗೆ ಹೇಳಿದೆ. ಅದನ್ನು ಅನುಮೋದಿಸುವವನಂತೆ ಉಷನೋವ್ ತಲೆಯಾಡಿಸುತ್ತಾ, ನೀನು ಹೇಳಿದ್ದು ನಿಜ. ನಾಳೆ ನೀನು ಮತ್ತೆ ಬಂದು ಕೆಲಸ ಮುಂದುವರಿಸಬೇಕು. ನಾನು ಹೇಳಿ ಕಳಿಸುತ್ತೇನೆ ಎಂದು ಹೇಳಿದ. ನಾನು ಹಿಂತಿರುಗಿದಾಗ ಸ್ಕೀ ಕಾರ್ಯಾಗಾರದಲ್ಲಿ ಕೆಲಸ ಮಾಡುತ್ತಿದ್ದ ಕೈದಿಗಳೆಲ್ಲ, ಗೆಳೆಯ, ನಮ್ಮೂರಿನ ಸಮಾಚಾರ ಏನಾದರೂ ಕೇಳಿದೆಯಾ ಎಂದು ದುಂಬಾಲು ಬಿದ್ದು ಕೇಳಿದರು. ಅವರಿಗೇನು ಗೊತ್ತು ನಾನಿನ್ನೂ ಕೆಲಸ ಪೂರ್ತಿ ಮಾಡಿಲ್ಲ ಎನ್ನುವುದು. ಇಗೋರ್ ಮತ್ತೆ ಮಾರನೇ ದಿನ ಬಂದು ಕಮಾಂಡರ್ ಬರಹೇಳಿದ್ದಾರೆಂದು ಕರೆದ. ಈ ಸಾರಿ ನಾನು ರಿಪೇರಿ ಕೆಲಸ ಮಾಡುತ್ತಿರಬೇಕಾದರೆ ಕಮಾಂಡರ್ ಮತ್ತು ಆತನ ಹೆಂಡತಿ ಇಬ್ಬರೂ ಮಾತಾಡಿದರು. ನಾನು ಪೋಲೆಂಡಿನವನಾದರೂ ಬಹಳ ಚೆನ್ನಾಗಿ ರಷ್ಯನ್ ಮಾತಾಡುತ್ತಿದ್ದುದರ ಬಗ್ಗೆ ಆಕೆ ಅಚ್ಚರಿ ವ್ಯಕ್ತಪಡಿಸಿದಾಗ ನಾನು ನನ್ನ ತಾಯಿ ರಷ್ಯನ್ ಎಂದು ತಿಳಿಸಿದೆ. ಶ್ರಮಶಿಬಿರಕ್ಕೆ ಹಾಕುವಂತಹ ಏನು ತಪ್ಪು ಮಾಡಿದೆ ಎಂದು ಉಷನೋವ್ ಕೇಳಿದ. ಯಾವ ತಪ್ಪನ್ನೂ ಮಾಡಿಲ್ಲ ಎಂದು ತಿಳಿಸಿದೆ. ಉಷನೋವ್ಗೆ ನಾನು ಹೇಳಿದ್ದು ಕೇಳಿ ಏನೂ ಅಚ್ಚರಿಯಾಗಲಿ ಆಘಾತವಾಗಲಿ ಆದ ಹಾಗೆ ತೋರಲಿಲ್ಲ. ಬಹುಶಃ ನನ್ನಂತಹ ನಿರಪರಾಧಿಗಳು ಅಲ್ಲಿ ಸಾವಿರಾರು ಜನ ಇದ್ದಿರಬಹುದು, ಅಥವಾ ಅವನೇ ಇಂಥ ಶಿಕ್ಷೆಗೆ ಒಳಗಾಗಿರಬಹುದು. ನನ್ನ ವಿಚಾರಣೆಯ ಯಾವ ಹಂತದಲ್ಲೂ ನನಗೆ ನೀನು ಮಾಡಿದ ತಪ್ಪೇನು ಎಂದು ಯಾರೂ ತಿಳಿಸಲಿಲ್ಲ ಎಂದು ವಿವರಿಸಿದೆ. ನಿನಗೆ ಎಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ? 25 ವರ್ಷ ಅಲ್ಲವೇ ಎಂದು ಉಷನೋವ್ ಹೇಳಿದ. ಹೌದು. ಗಂಡ ಹೆಂಡತಿ ಇಬ್ಬರೂ ಕೊಂಚ ಹೊತ್ತು ಮೌನವಾಗಿ ಕುಳಿತರು. 25 ವರ್ಷ ಎಂದರೆ ಬಹುದೀರ್ಘ ಸೆರೆವಾಸ. ನಿನಗೀಗ ಎಷ್ಟು ವರ್ಷ ಎಂದು ಅವನ ಹೆಂಡತಿ ಕೇಳಿದಳು. ನನಗೆ 25 ವರ್ಷ ಎಂದೆ. ಅನಂತರ ನಮ್ಮ ಮೂವರ ನಡುವೆ ಕೊಂಚ ಕಾಲ ಮೌನ ನೆಲೆಸಿತು. ಆಮೇಲೆ ಉಷನೋವ್ ರಷ್ಯಾ ಮತ್ತೊಮ್ಮೆ ಯುದ್ಧದಲ್ಲಿ ಸಿಲುಕುತ್ತದೋ ಏನೋ ಎಂದು ಗೊಣಗಿದ. ಅವರೂ ಸಹ ರೇಡಿಯೋ ಕೂಡಲೇ ರಿಪೇರಿಯಾಗಬೇಕೆಂಬ ಅವಸರದಲ್ಲಿ ಇದ್ದ ಹಾಗೆ ಕಾಣಲಿಲ್ಲ. ನನಗೆ ಆ ರೇಡಿಯೋದ ಬ್ಯಾಟರಿ ಕಲೆಕ್ಷನ್ ಸರಿ ಇಲ್ಲವೆಂದು ಅನ್ನಿಸಿತು. ರಿಪೇರಿ ಮಾಡುತ್ತಾ ಒಂದು ಸಾರಿ ರೇಡಿಯೋ ಇದ್ದಕ್ಕಿದ್ದಂತೆ ಗೊರಗೊರ ಎಂದು ಸದ್ದು ಮಾಡಿತು. ಕಮಾಂಡರ್ ಹೆಂಡತಿ ಪೋಲೆಂಡಿನ ಹೆಂಗಸರ ಫ್ಯಾಷನ್ ಬಗ್ಗೆ ಕುತೂಹಲದಿಂದ ವಿವರಣೆ ಕೇಳುತ್ತಿದ್ದಳು. ಅದನ್ನು ಕೂಡಲೇ ಸರಿ ಮಾಡಿದರೆ ನನ್ನನ್ನು ಕರೆಸುವುದಿಲ್ಲವೆಂದು ಅಲ್ಲಿಗೆ ಅವತ್ತಿನ ಕೆಲಸ ಮುಗಿಸಿದೆ. 2 ದಿನಗಳ ನಂತರ ನನ್ನ ರಿಪೇರಿ ಕೆಲಸ ಮುಂದುವರೆಸಲು ಮತ್ತೆ ಕರೆ ಕಳಿಸಿದರು. ಈ ಸಾರಿ ಉಷನೋವ್ ಫೈಲುಗಳ ನಡುವೆ ಕೆಲಸ ಮಾಡುತ್ತಾ ಇದ್ದ. ಅವನಿಗೆ ಮಾತನಾಡಲು ಪುರುಸೊತ್ತಿರಲಿಲ್ಲ. ಆತನ ಹೆಂಡತಿಯೇ ಮಾತು ಮುಂದುವರೆಸಿದಳು. ಪೋಲೆಂಡಿನ ಚಲನಚಿತ್ರಗಳ ಬಗ್ಗೆ ಕೇಳಿದಳು. ಈ ಸಾರಿ ನಾನು ರೇಡಿಯೋಗೆ ಬ್ಯಾಟರಿ ಕನೆಕ್ಷನ್ ಕೊಟ್ಟು ಸ್ವಿಚ್ ಹಾಕಿದಾಗ ಅದು ಸಜೀವವಾಯಿತು. ನಾನು ಅದರ ಡಯಲುಗಳನ್ನು ತಿರುಗಿಸುತ್ತಾ ಬೇರೆ ಬೇರೆ ಬಾನುಲಿ ನಿಲಯಗಳು ಸರಿಯಾಗಿ ಅದರಲ್ಲಿ ಬರುತ್ತದೆಯೇ ಎಂದು ಪರೀಕ್ಷಿಸಲು ಪ್ರಾರಂಭಿಸಿದೆ. ಫೈಲುಗಳ ನಡುವೆ ಕೆಲಸ ಮಾಡುತ್ತಿದ್ದ ಉಷನೋವ್ ಅಲ್ಲಿಂದ ಮೇಲೆದ್ದು ಕುತೂಹಲದಿಂದ ರೇಡಿಯೋ ಕೇಳಿಸಿಕೊಳ್ಳಲು ಬಂದ. ನಾನು ಡಯಲುಗಳನ್ನು ತಿರುಗಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಿಟ್ಲರ್ ಭಾಷಣ ಕೇಳಿಬಂತು. ಜರ್ಮನಿಯ ರುಹಲ್ನಲ್ಲಿ ಯಾವುದೋ ಯುವ ಸಮಾವೇಶದಲ್ಲಿ ಭಾಷಣ ಮಾಡುತ್ತಿದ್ದ. ರೇಡಿಯೋ ಸರಿಯಾಗಿದ್ದು ನೋಡಿ ಉಷನೋವ್ ಖುಷಿಯಾಗಿ ಹೊಗೆಸೊಪ್ಪಿನ ಒಂದು ಇಡೀ ಪ್ಯಾಕೆಟನ್ನು
ಹಳೆ ವೃತ್ತಪತ್ರಿಕೆಯೊಂದನ್ನು ನನಗೆ ಬಹುಮಾನವಾಗಿ ಕೊಟ್ಟ. ಅಷ್ಟರಲ್ಲಿ ಇಗೋರ್ ಮುಖ ಬಾಗಿಲಿನಲ್ಲಿ ಕಾಣಿಸಿತು. ಇದೇನಾದರೂ ಮತ್ತೆ ತೊಂದರೆ ಕೊಟ್ಟರೆ ನಿನಗೆ ಹೇಳಿ ಕಳಿಸುತ್ತೇನೆ, ಏಕೆಂದರೆ ನಮಗೆ ಇದರ ಕಾರ್ಯವಿಧಾನ ಸರಿಯಾಗಿ ಅರ್ಥವಾಗುವುದಿಲ್ಲ ಎಂದು ಉಷಾನೋವ್ ಹೇಳುತ್ತಾ ಮೇಲೆದ್ದ. ಮಾರ್ಚ್ ಕೊನೆಯಾಗುತ್ತಿತ್ತು. ಸ್ಕೀ ಕೆಲಸ ಮುಂದುವರೆಸುತ್ತಿದ್ದೆವು. ರೇಡಿಯೋ ಮತ್ತೆ ತೊಂದರೆ ಕೊಡಲಿಲ್ಲವೆಂದು ಕಾಣುತ್ತದೆ. ಕಮಾಂಡರ್ ಉಷಾನೋವ್ನಿಂದ ಮತ್ತೆ ನನಗೆ ಬುಲಾವ್ ಬರಲಿಲ್ಲ. ಈ ಸಮಯದಲ್ಲಿ ನನಗೆ ಒಬ್ಬ ಅಸಾಧಾರಣ ವ್ಯಕ್ತಿ ಪರಿಚಯವಾದ. ನಮ್ಮ ಕ್ಯಾಂಪಿನಲ್ಲಿದ್ದ ಖೈದಿಗಳಲ್ಲಿ ಅತ್ಯಂತ ಕಟ್ಟುಮಸ್ತಾದ ಬಲಶಾಲಿ ಇವನೆಂದು ಹೇಳಬಹುದು. ಕಾಡಿನಿಂದ ತಂದ ಮರದ ದಿಮ್ಮಿಗಳನ್ನು ಕತ್ತರಿಸಿ ಸ್ಕೀ ಹಲೆಗಳನ್ನು ತಯಾರಿಸುವುದು ಇವನ ಕೆಲಸ. ಇತರರಿಗೆ ಯಾವಾಗಲೂ ಸಹಾಯ ಹಸ್ತ ನೀಡುತ್ತಿದ್ದ. ಈತನ ಹೆಸರು ಕೊಲೆಮೆನೋಸ್. ನಾನು ಒಮ್ಮೆ ಮರದ ದಿಮ್ಮಿಯೊಂದನ್ನು ಎತ್ತಲು ಪ್ರಯಾಸ ಪಡುತ್ತಿರಬೇಕಾದರೆ ಕೊಲೆಮೆನೋಸ್ ನೋಡಿದವನೇ ನನ್ನ ಬಳಿಗೆ ಬಂದು ಅದನ್ನು ಎತ್ತಲು ಸಹಾಯ ಮಾಡಿದ. ಆತನ ತೋಳುಗಳ ಭೀಮಬಲ ನೋಡಿ ನಾನು ಚಕಿತನಾದೆ. ಆತ ಲಾಟ್ವಿಯಾದಲ್ಲಿನ ರೈತ. ಈತ ಸ್ವಂತ ಜಮೀನು ಹೊಂದಿದ್ದು ಆ ಜಮೀನು ಹೊಂದಿದ್ದೇ ಒಂದು ಅಪರಾಧವೆಂದು ಪರಿಗಣಿಸಿ ಅವನಿಗೆ ಕಮ್ಯುನಿಸ್ಟರ್ ಶಿಕ್ಷೆ ವಿಧಿಸಿದ್ದರು. ಅವನನ್ನು ನೋಡಿ ನನಗೆ ನನ್ನ ಪಲಾಯನದ ಹಳೆಯ ಕನಸು ಮರುಕಳಿಸಿತು. ನಿನ್ನ ಹತ್ತಿರ ಕೊಂಚ ಮಾತನಾಡುವುದಿತ್ತು ಎಂದು ಹೇಳಿದೆ. ಅದಕ್ಕೇನು, ಸಂತೋಷವಾಗಿ ಬರುತ್ತೇನೆ, ತಗೋ, ಕುಳಿತು ಹರಟೋಣ ಎಂದು ಹೇಳಿದ. ಅವನೊಡನೆ ಮಾತನಾಡುತ್ತಿರಬೇಕಾದರೆ ಇಗೋರ್ ಮುಖ ಕಾಣಿಸಿತು. ಕಮಾಂಡರ್ ಮತ್ತೆ ರೇಡಿಯೋ ರಿಪೇರಿಗೆ ಹೇಳಿ ಕಳುಹಿಸಿದ್ದ. ನಾನು ಮೈಮೇಲಿನ ಮರದ ಪುಡಿಯನ್ನೆಲ್ಲ ಕೊಡವಿಕೊಳ್ಳುತ್ತಾ ಇಗೋರ್ನನ್ನು ಹಿಂಬಾಲಿಸಿದೆ. ನಾನು ಹೋದಾಗ ಉಷಾನೋವ್ ಸಿಬ್ಬಂದಿಯ ಮೀಟಿಂಗ್ ಒಂದಕ್ಕೆ ಹೊರಟು ನಿಂತಿದ್ದ. ಹೆಂಡತಿಗೆ ನೀನು ರಿಪೇರಿ ಮಾಡಿಸು ಎಂದು ಹೇಳಿ ನಿರ್ಗಮಿಸಿದ. ಅವರಿಬ್ಬರೂ ತುಂಬ ಅನ್ಯೋನ್ಯವಾಗಿರುವಂತೆ ನನಗೆ ಕಂಡಿತು. ಖೈದಿಯೊಬ್ಬನೊಡನೆ ಏಕಾಂಗಿಯಾಗಿ ಆಕೆ ಇರುವುದರ ಬಗ್ಗೆ ಕಿಂಚಿತ್ತೂ ಅವನು ಚಿಂತಿಸುವಂತೆ ಕಾಣಲಿಲ್ಲ. ಆತ ಹೋದ ಮೇಲೆ ನಾನು ರೇಡಿಯೋ ಪರೀಕ್ಷಿಸಿದೆ. ಅದೆಲ್ಲ ಸರಿಯಾಗಿರುವಂತೆಯೇ ಕಂಡಿತು. ಬ್ಯಾಟರಿ ಮಾತ್ರ ಕೊಂಚ ದುರ್ಬಲವಾಗಿತ್ತು. ನಾನು ಅದರ ಸ್ವಿಚ್ ಹಾಕಿದಾಗ ಸಾಧಾರಣವಾಗಿ ಕೆಲಸ ಮಾಡಿತು. ಆಕೆ ಇನ್ನೊಂದು ಹೊಸ ಬ್ಯಾಟರಿ ತರಿಸುವುದಾಗಿ ಹೇಳಿ, ಕುಳಿತುಕೋ, ನಿನಗೆ ಕೊಂಚ ಟೀ ಮಾಡಿಕೊಡುತ್ತೇನೆ, ಆಮೇಲೆ ಆ ರೇಡಿಯೋದಲ್ಲಿ ನನಗೆ ಇಷ್ಟವಾದ ಸಂಗೀತ ಬರುತ್ತದೆಯೇ ನೋಡಿ ಹಾಕಿಕೊಡು ಎಂದು ಹೇಳಿ ಒಳಗೆ ಹೋದಳು. ಅವಳು ಟೀ ತಂದುಕೊಟ್ಟು ನಾನು ರೇಡಿಯೋದಲ್ಲಿ ಹಾಕಿದ್ದ ಸಂಗೀತ ಕೇಳುತ್ತಾ ಕಣ್ಣು ಮುಚ್ಚಿಕೊಂಡು, ಸಂಗೀತ ನನ್ನ ಜೀವದ ಜೀವ, ನಾನು ಇಲ್ಲಿ ಬಂದು ಜೀವನದ ಏನೆಲ್ಲವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಕಣ್ಣು ಮುಚ್ಚಿಕೊಂಡೇ ನಿಟ್ಟುಸಿರು ಬಿಟ್ಟಳು. ಆಕೆ ನನ್ನಂಥ ಕೈದಿಯೊಬ್ಬನ ಎದುರು ಏಕೆ ಹಾಗೆಂದು ನಿಟ್ಟುಸಿರಿಟ್ಟಳೋ ನನಗೆ ಗೊತ್ತಾಗಲಿಲ್ಲ. ಬಹುಶಃ ಆಕೆ ತನ್ನ ಗಂಡನನ್ನು ತುಂಬ ಹಚ್ಚಿಕೊಂಡಿದ್ದಳು. ಕೇವಲ ಅವನಿಗೋಸ್ಕರವಾಗಿಯೇ ಅವಳು ಇಲ್ಲಿ ಕಾಲ ಹಾಕುತ್ತಿದ್ದಳೆಂದು ಕಾಣುತ್ತದೆ. ನಮಗಿಂತ ಕೊಂಚ ಒಳ್ಳೆ ಬ್ಯಾರಕ್ ಮತ್ತು ಆಹಾರ ಬಿಟ್ಟರೆ ಇಲ್ಲಿರುವ ಕೈದಿಗಳಿಗೂ ಅಧಿಕಾರ ವರ್ಗಕ್ಕೂ ಹೆಚ್ಚಿನ ವ್ಯತ್ಯಾಸ ನನಗೆ ಕಾಣಿಸಲಿಲ್ಲ. ಅವಳ ತಂದೆ ಜಾರ್ ಚಕ್ರವರ್ತಿಯ ಸೈನ್ಯದಲ್ಲಿ ಆಫೀಸರ್ ಆಗಿದ್ದನಂತೆ. ಕಮ್ಯುನಿಸ್ಟ್ ಕ್ರಾಂತಿ ಸಂದರ್ಭದಲ್ಲಿ ಕ್ರಾಂತಿಕಾರಿಗಳು ಅವಳ ತಂದೆಯನ್ನು ಗುಂಡಿಟ್ಟು ಕೊಂದಿದ್ದರು. ತಾಯಿಯ ಜೊತೆ ಅವಳು ಅಲ್ಲಿಂದ ಯಾಲ್ಟಾಗೆ ಓಡಿ ಹೋಗಿದ್ದಳು. ಆಕೆಗೆ ರಷ್ಯಾ ಬಗ್ಗೆ ಅಭಿಮಾನ ಇತ್ತು. ಆದರೆ ಕ್ರಾಂತಿ ಹೆಸರಲ್ಲಿ ಇಲ್ಲಿ ಪ್ರತಿದಿನ ನಡೆಯುತ್ತಿರುವುದನ್ನು ಕಂಡು ರೋಸಿ ಹೋದಂತೆ ಕಂಡಿತು. ಅವಳು ತನ್ನ ಹಳೆಯ ಚರಿತ್ರೆ ಬಿಟ್ಟು ಮತ್ತೇನನ್ನೂ ನನಗೆ ಹೇಳಲಿಲ್ಲ. ಆದರೆ ಅವಳ ಜಿಗುಪ್ಸೆ ಅವಳ ಮಾತನ್ನು ಮೀರಿ ವ್ಯಕ್ತವಾಗುತ್ತಿತ್ತು. ಉಷಾನೋವ್ನನ್ನು ಏಕೆ ಇಲ್ಲಿಗೆ ವರ್ಗ ಮಾಡಿದರು ಎಂಬುದರ ಬಗ್ಗೆ ನನ್ನ ಬಳಿ ಏನೂ ಚಕಾರ ಎತ್ತಲಿಲ್ಲ. ಇಂಥ ದುರ್ಧರ್ಮ್ಯ ಜಾಗದಲ್ಲಿ ಈ ಹೆಣ್ಣು ಮಗಳು ಕಾಲ ಕಳೆಯಬೇಕಾಗಿ ಬಂದುದಕ್ಕೆ ನನಗೆ ವ್ಯಸನವಾಯಿತು. ಟೀ ಕುಡಿಯುತ್ತಾ ಆಕೆ ಹಠಾತ್ತನೆ ನನಗೆ, ನೀನು ಇಲ್ಲಿಂದ ಪರಾರಿಯಾಗಲು ಯಾವಾಗಲಾದರೂ ಯೋಚಿಸಿದ್ದೀಯಾ ಎಂದು ಕೇಳಿದಳು. ಬರಸಿಡಿಲಿನಂತೆ ಇದ್ದ ಈ ಪ್ರಶ್ನೆಗೆ ನಾನು ನಡುಗಿ ಹೋದೆ. ನನ್ನ ಯೋಚನೆ ಇವಳಿಗೆ ತಿಳಿದಿದ್ದರೆ ಏನು ಮಾಡುವುದು ಹೊಳೆಯಲಿಲ್ಲ.
ನಡುಗುವ ಕೈಗಳಿಂದ ನನ್ನ ಟೀ ಲೋಟ ಕೆಳಗಿಟ್ಟೆ. ಅವಳು ತನ್ನ ನೀಲಿಯ ಬೊಗಸೆ ಕಣ್ಣುಗಳಿಂದ ನನ್ನನ್ನು ದಿಟ್ಟಿಸುತ್ತಲೇ ಇದ್ದಳು. ನನ್ನ ಮೌನ ಗಾಬರಿ ಗಡಿಬಿಡಿಗಳನ್ನು ನೋಡಿ ಗಂಭೀರವಾಗಿ, ನಿನಗೆ ನನ್ನ ಬಗ್ಗೆ ನಂಬಿಕೆ ಇನ್ನೂ ಬಂದಿಲ್ಲವೆಂದು ಕಾಣುತ್ತದೆ ಸ್ಲಾವೊಮಿರ್ರಾವಿಸ್. ನಿನಗೆ ಯಾರೊಡನಾದರೂ ನಿನ್ನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಬೇಕೆಂದು ಆಸೆ ಇರಬಹುದೆಂದು ತಿಳಿದಿದ್ದೆ. ನನ್ನ ಹತ್ತಿರ ನೀನು ಅವನ್ನೆಲ್ಲ ಮಾತಾಡಿದರೆ ನಿನಗೆ ಏನೂ ಅಪಾಯ ಇಲ್ಲವೆಂದು ಆಶ್ವಾಸನೆ ಕೊಡುತ್ತೇನೆ ಎಂದು ಸಾಂತ್ವನದ ನುಡಿಯಲ್ಲಿ ಹೇಳಿದಳು. ಪಲಾಯನ ಅದೇ ಸದ್ಯಕ್ಕೆ ನನ್ನ ಕನಸಾಗಿತ್ತು. ಈ ಹೆಂಗಸು ನನ್ನ ಆಂತರ್ಯವನ್ನೇ ಹೊಕ್ಕು ತಿಳಿದಂತೆ ಅನ್ನಿಸಿತು. ಆದರೆ ಅವಳ ಪ್ರಶ್ನೆಯಿಂದ ನನಗೆ ಎಂಥ ಆಘಾತವಾಗಿತ್ತೆಂದರೆ ಬಾಯಿ ಬಿಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾಲಗೆ ಹೊರಳಲಿಲ್ಲ. ನನ್ನ ಕನಸಿನ ಕಿಂಚಿತ್ ಸುಳಿವೂ ಇಲ್ಲಿನ ಅಧಿಕಾರಿಗಳಿಗೆ ಸಿಕ್ಕರೂ ನಾನು ಸಾಯಬೇಕಾಗುತ್ತಿತ್ತು ಅಥವಾ ಸತ್ತಂತೆಯೇ ಕಾಲ ಕಳೆಯಬೇಕಾಗುತ್ತಿತ್ತು. ಕ್ರೂರ ಮೃಗದಂತೆ ನನ್ನ ಜೀವಮಾನ ಬೋನಿಯಲ್ಲಿ ಕಳೆಯಬೇಕಾಗುತ್ತಿತ್ತು. ಅಷ್ಟರಲ್ಲಿ ಇಗೋರ್ ನನ್ನನ್ನು ಕರೆದೊಯ್ಯಲು ಬಂದ. ನಾನು ಅವನೊಂದಿಗೆ ಹೊರಡುತ್ತಿರಬೇಕಾದರೆ, ಹೊಸ ಬ್ಯಾಟರಿ ಬಂದ ಮೇಲೆ ನಿಮಗೆ ಮತ್ತೆ ಹೇಳಿ ಕಳಿಸುತ್ತೇನೆ, ಸರಿಯಾಗಿ ಹಾಕಿಕೊಡಬೇಕು ಎಂದಳು. ನಾನು ನನ್ನ ಗಾಬರಿಯಿಂದ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಆಯಿತು, ಖಂಡಿತ ಬರುತ್ತೇನೆ, ನನಗೆ ಈ ಕೆಲಸ ಸಂತೋಷವೇ ಎಂದು ತೊದಲುತ್ತಾ ಅಲ್ಲಿಂದ ನಿರ್ಗಮಿಸಿದೆ. ಕಮಾಂಡರ್ ಹೆಂಡತಿ ತನ್ನ ಪ್ರಶ್ನೆಗಳಿಂದ ನನ್ನಲ್ಲಿ ಪಲಾಯನದ ಬೆಂಕಿಯನ್ನೇ ಹತ್ತಿಸಿದ್ದಳು. ಆಕೆ ಬಳಿ ಈ ವಿಚಾರ ಪ್ರಸ್ತಾಪಿಸಬಹುದು ಎನ್ನಿಸಿತ್ತು. ಆಕೆಗೂ ಸೋವಿಯತ್ ಸರಕಾರದ ಬಗ್ಗೆ ಅಂಥ ಸಹಾನುಭೂತಿ ಇದ್ದ ಹಾಗೆ ಕಾಣಲಿಲ್ಲ. ಆದ್ದರಿಂದ ಆಕೆಯ ಹತ್ತಿರ ನಾನು ನನ್ನ ಯೋಜನೆಯನ್ನು ಪ್ರಸ್ತಾಪಿಸಿದರೆ ಬಹುಶಃ ತನ್ನ ಸಲಹೆಯನ್ನಾದರೂ ಕೊಡಬಹುದೆನ್ನಿಸಿತು. ಕಮಾಂಡರ್ನ ಹೆಂಡತಿಯಾಗಿ ಆಕೆ ಇದಕ್ಕಿಂತ ಹೆಚ್ಚಿನ ಸಹಾಯ ಮಾಡಲು ಸಾಧ್ಯವಿರಲಿಲ್ಲ. ಆಕೆ ಮತ್ತೆ ಯಾವಾಗ ನನಗೆ ಬರಹೇಳುತ್ತಾಳೋ ಎಂದು ಕಾಯತೊಡಗಿದೆ. ಈ ನಡುವೆ ನಾನು ಮಕೋಸ್ಕಿಯನ್ನು ಭೇಟಿ ಮಾಡಿದೆ. ಈತ ಪೋಲೆಂಡಿನ ಗಡಿರಕ್ಷಣಾ ಪಡೆಯಲ್ಲಿ ಕಮಾಂಡರ್ ಆಗಿದ್ದವನು. ರಷ್ಯದೊಡನೆ ಯುದ್ಧದಲ್ಲಿ ಸೆರೆಸಿಕ್ಕು ಶ್ರಮಶಿಬಿರದ ಶಿಕ್ಷೆಗೆ ತುತ್ತಾಗಿದ್ದ. ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡುವ ಕಟ್ಟುಮಸ್ತಾದ ಅಸಾಮಿ. ಕೊಲೆಮಿನೋಸ್ನನ್ನು ಗುರುತಿಟ್ಟುಕೊಂಡಂತೆಯೇ ಇವನನ್ನು ಗುರುತಿಟ್ಟುಕೊಂಡೆ. ಸೂಕ್ತ ಸಮಯದಲ್ಲಿ ಇವರಿಬ್ಬರ ಹತ್ತಿರ ಈ ವಿಚಾರ ಪ್ರಸ್ತಾಪ ಮಾಡಿ ನೋಡೋಣ ಎಂದು ಸುಮ್ಮನಿದ್ದೆ. ಯಾವುದಕ್ಕೂ ಮೊದಲು ಕಮಾಂಡರ್ ಹೆಂಡತಿಯ ಹತ್ತಿರ ನಾನು ಈ ವಿಚಾರ ಮಾತಾಡಿ ಸಲಹೆ ಪಡೆಯಬೇಕಿತ್ತು. ಕೆಲವು ದಿನದೊಳಗೆ ಕಮಾಂಡರ್ ಕಡೆಯಿಂದ ರೇಡಿಯೋ ರಿಪೇರಿಗೆ ಕರೆ ಬಂತು. ಉಷನವು ಇರಲಿಲ್ಲ. ನಾನು ರೇಡಿಯೋಗೆ ಹೊಸ ಬ್ಯಾಟರಿ ಜೋಡಿಸಿ ಬೇರೆ ಬೇರೆ ದೇಶಗಳ ಸುದ್ದಿ ಕೇಳುತ್ತಿದ್ದೆ. ಆಕೆ ಪಕ್ಕದಲ್ಲೇ ಕುಳಿತು ಕುತೂಹಲದಿಂದ ಕಿವಿಗೊಟ್ಟಿದ್ದಳು. ಹೋದ ಸಾರಿ ನಿನ್ನ ಪ್ರಶ್ನೆಗೆ ಉತ್ತರಿಸದೆ ಇಲ್ಲಿಂದ ನಿರ್ಗಮಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸು. ನಾನು ಇಲ್ಲಿಂದ ಪರಾರಿಯಾಗುವ ಕನಸು ಅನೇಕ ಸಾರಿ ಕಂಡಿದ್ದೇನೆ. ಆದರೆ ಇಲ್ಲಿಂದ ತಪ್ಪಿಸಿಕೊಂಡವರು ಮತ್ತೆ ಸಿಕ್ಕಿಬೀಳದಿದ್ದರೂ ಅವರು ಎಷ್ಟು ವಿಸ್ತಾರವಾದ ಅತ್ಯಂತ ಕಷ್ಟಕರವಾದ ಪ್ರದೇಶವನ್ನು ದಾಟಬೇಕಾಗುತ್ತದೆಂದರೆ ಮನುಷ್ಯ ಮಾತ್ರರಿಗೆ ಅದು ಅಸಾಧ್ಯವೇ ಸರಿ. ಅದಕ್ಕಾಗಿ ನಾನು ನಿನ್ನ ಹತ್ತಿರ ಉತ್ತರಿಸಲು ಹಿಂಜರಿದೆ ಎಂದು ಆಕೆಯ ಕ್ಷಮಾಪಣೆ ಕೇಳಿದೆ. ನಿನಗಿನ್ನು 25 ವರ್ಷ. ನಿನ್ನ ಜೀವಮಾನದ ಇನ್ನು 25 ವರ್ಷ ಈ ಭಯಾನಕ ಪ್ರದೇಶದಲ್ಲಿ ಕೈದಿಯಾಗಿ ಕಳೆಯಲು ಸಾಧ್ಯವಿಲ್ಲ ಎನ್ನುವುದು ಹೇಳಲು ನಿನಗೆ ಅಂಜಿಕೆಯಾಗಿದ್ದು ಸಹಜವೇ. ನಮಗೆ ಇಲ್ಲಿ ಚೆನ್ನಾಗಿರುವ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಊಟ ಸಹ ನಿಮ್ಮ ಊಟಕ್ಕಿಂತ ಮೇಲಾಗಿರುತ್ತದೆ. ಎಷ್ಟು ಬೇಕಾದರೂ ಸಿಗರೇಟು ಸೇದಲು ಸಿಗುತ್ತದೆ. ಆದರೂ ಇನ್ನೂ 25 ವರ್ಷ ಇಲ್ಲಿ ಬದುಕಲು ನನಗೆ ಪ್ರಾಣ ಹೋದರೂ ಸಾಧ್ಯವಿಲ್ಲ. ಇನ್ನು ನೀನು ಈ ಬಗ್ಗೆ ಕನಸು ಕಂಡಿರುತ್ತೀಯಾ ಎಂದು ನಾನು ಸುಲಭವಾಗಿ ಊಹಿಸಬಲ್ಲೆ. ಆದ್ದರಿಂದಲೇ ನಾನು ನಿನ್ನನ್ನು ಕೇಳಿದ್ದು. ನನಗೆ ಹೇಳಿದರೆ ನಾನು ಕೈಲಾದ ಸಲಹೆ ಕೊಡಬಲ್ಲೆ ಎಂದು ಹೇಳಿದಳು. ನಾವು ತಪ್ಪಿಸಿಕೊಂಡರೆ ಯಾವ ಕಡೆಗೆ ಪಲಾಯನ ಮಾಡುವುದು ಸೂಕ್ತ ಎಂದು ಯೋಚಿಸಿದೆವು. ನನ್ನ ದೃಷ್ಟಿಯಲ್ಲಿ ನಾವು ಕ್ಯಾಂಪಿನ ಪೂರ್ವಕ್ಕೆ 600 ಮೈಲಿ ದೂರದಲ್ಲಿರುವ ಕಮಚೆಟ್ಕಾ ಊರಿನ ಕಡೆಗೆ ಪರಾರಿಯಾದರೆ ಅಲ್ಲಿಂದ ಹೇಗಾದರೂ ಜಪಾನಿಗೆ ದಾಟಿಕೊಂಡು ಬಿಡಬಹುದು ಎಂದು. ಆಕೆಯ ದೃಷ್ಟಿಯಲ್ಲಿ ಈ ಹಂಚಿಕೆ ವಿಫಲವಾಗುವುದು ಖಚಿತ. ಏಕೆಂದರೆ ಕಮಚೆಟ್ಕಾ ತೀರದಲ್ಲಿ ಅತ್ಯಂತ ಬಿಗಿಯಾದ ಬಂದೋಬಸ್ತ್, ಪಹರೆ ಇತ್ಯಾದಿಗಳೆಲ್ಲ ಇವೆ.
ಯಾರಿಗೂ ತಿಳಿಯದಂತೆ ಸಮುದ್ರಯಾನ ಮಾಡಿ ಜಪಾನ್ ತಲುಪುವುದು ಅಸಾಧ್ಯ. ಅದರ ಬದಲು ಮಾರುವೇಷದಲ್ಲಿ ರೈಲು ಹತ್ತಿ ಯೂರಲ್ಸ್ ಕಡೆಗೆ ಪ್ರಯಾಣ ಮಾಡಿ ಅಲ್ಲಿ ಯಾವುದಾದರೂ ಗಣಿ ಕೆಲಸಗಾರರ ಜೊತೆಗೆ ಸೇರಿಕೊಂಡು ಕೊಂಚ ದಿನ ಕೆಲಸ ಮಾಡಿ ಅನಂತರ ರಷ್ಯಾ ಬಿಟ್ಟು ಹೋಗಲು ಪ್ರಯತ್ನಿಸುವುದು ಒಳ್ಳೆಯದು ಎಂದು. ಆದರೆ ಇದಕ್ಕೂ ಅನೇಕ ಅಪಾಯಕರ ಅಡ್ಡಿ ಆತಂಕಗಳಿದ್ದವು. ರಷ್ಯಾದಲ್ಲಿ ಎಲ್ಲೇ ಆಗಲಿ ಕೆಲಸ ಮಾಡಲು ಗುರುತಿನ ಚೀಟಿ ಮತ್ತು ಕೆಲಸ ಮಾಡಲು ಪರವಾನಗಿ ಬೇಕಿತ್ತು. ಅವತ್ತು ನಮ್ಮಿಬ್ಬರಿಗೂ ಯೋಚಿಸಲು ಸಾಧ್ಯವಾಗಿದ್ದು ಅಷ್ಟೇ. ಯಾವ ದಿಕ್ಕಿನಿಂದಲೂ ತಪ್ಪಿಸಿಕೊಂಡು ಹೋಗಲು ಸೈಬೀರಿಯಾ ಅಸಾಧ್ಯ ಪ್ರದೇಶವಾಗಿತ್ತು. ಅವತ್ತು ರಾತ್ರಿ ನಾನು ನನ್ನ ಬಿಡಾರದಲ್ಲಿ ಮಲಗಿ ಯೋಚಿಸುತ್ತಿರಬೇಕಾದರೆ ನನಗೆ ಇನ್ನೊಂದು ಪಲಾಯನದ ಮಾರ್ಗ ಹೊಳೆಯಿತು. ನಮ್ಮ ಕ್ಯಾಂಪಿನ ದಕ್ಷಿಣಕ್ಕೆ ಇದ್ದ ಬೈಕಾಲ್ ಸರೋವರದ ಎಡದಂಡೆ ಹಿಡಿದು ಹಾಗೇ ಮುಂದುವರೆದು ಅಫ್ಘಾನಿಸ್ತಾನಕ್ಕೆ ದಾಟಿಕೊಳ್ಳುವುದು. ಅಫ್ಘಾನಿಸ್ತಾನ ನಾನು ತಿಳಿದಂತೆ ತಟಸ್ಥ ರಾಷ್ಟ್ರವಾಗಿತ್ತು. ಅಲ್ಲಿಗೆ ಸೋವಿಯತ್ ಪೊಲೀಸರು ಬರಲಾರರು ಎನ್ನಿಸಿತು. ಇದನ್ನೇ ಯೋಚಿಸುತ್ತಾ ದಿನ ಕಳೆಯುತ್ತಿರಬೇಕಾದರೆ ಮತ್ತೊಮ್ಮೆ ಕಮಾಂಡರ್ ನನಗೆ ಹೇಳಿ ಕಳಿಸಿದ. ಅವನ ರೇಡಿಯೋ ಮತ್ತೆ ತೊಂದರೆ ಕೊಟ್ಟಿತ್ತು. ನಾನು ಹೋಗಿ ಬ್ಯಾಟರಿಯನ್ನು ಸರಿಯಾಗಿ ಜೋಡಿಸುತ್ತಲೂ ಒಮ್ಮೆಲೆ ಸರಿಹೋಯಿತು. ಕಮಾಂಡರ್ ಇದ್ದಿದ್ದರಿಂದ ನನ್ನ ಪಲಾಯನದ ಚಿಂತನೆಯನ್ನು ಆತನ ಹೆಂಡತಿಯೊಡನೆ ಚರ್ಚಿಸಲು ಸಾಧ್ಯವಾಗಲಿಲ್ಲ. ನಾನು ಹಿಂತಿರುಗುವ ವೇಳೆಗೆ ಆಕೆಯೇ ನನ್ನ ಹಿಂದೆ ಬಂದು, ಏನೂ ಚಿಂತೆ ಮಾಡಬೇಡ, ಎಲ್ಲ ಸರಿಹೋಗುತ್ತದೆ, ನೀನು ಧೈರ್ಯವಾಗಿರು ಎಂದು ಪಿಸುಮಾತಿನಲ್ಲಿ ಹೇಳಿದಳು. ಆ ರಾತ್ರಿ ನಾನು ಮಕೋಸ್ಕಿ ಜೊತೆ ಪಲಾಯನದ ಯೋಜನೆಗಳನ್ನು ತಿಳಿಸಿದೆ. ಮಕೋಸ್ಕಿ ನನ್ನ ಯೋಜನೆಗಳನ್ನು ಕೇಳಿ, ಹುಚ್ಚ, ಕೇವಲ ಕ್ಯಾಂಪ್ನಿಂದ ಆಚೆ ಹೋಗುವುದನ್ನು ನೀನು ಪಲಾಯನ ಎಂದು ತಿಳಿಯಬೇಡ. ಕ್ಯಾಂಪಿನ ಹೊರಗೆ ಕ್ಯಾಂಪ್ಗಿಂತಲೂ ಘೋರವಾದ ಬದುಕು ಕಾದಿರುತ್ತದೆ ಎಂದು ಗಾಬರಿಯಲ್ಲಿ ಹೇಳಿದ. ನಮಗೆ ಯಾರಿಂದಲಾದರೂ ಕೊಂಚ ಸಹಾಯ ಸಿಕ್ಕುವಂತಿದ್ದರೆ ಎಂದೆ. ಹಾಗಿದ್ದರೆ ನಾನಂತೂ ರೆಡಿ. ಇಲ್ಲಿ ಬದುಕುವುದು ಅಸಾಧ್ಯ. ಈ ಜಾಗಕ್ಕೆ ಬೆಂಕಿ ಹಾಕ ಎಂದು ನಿರ್ಧಾರದ ದನಿಯಲ್ಲಿ ಹೇಳಿದ. ಕಮಾಂಡರ್ ಹೆಂಡತಿ ನಮ್ಮ ಪಲಾಯನದ ಗ್ಯಾಂಗಿನ ನಿರ್ದೇಶಕಿಯಂತೆಯೇ ಕೆಲಸ ಮಾಡುತ್ತಿದ್ದಳು. ನಮ್ಮ ಒಳಸಂಚಿನಲ್ಲಿ ಭಾಗಿಯಾಗುವುದು ಆಕೆಗೆ ಚೈತನ್ಯದಾಯಕವಾಗಿತ್ತೆಂದು ಕಾಣುತ್ತದೆ. ಆಕೆಗೆ ನಾವು ನಿಜಕ್ಕೂ ಅಲ್ಲಿಂದ ಪಲಾಯನ ಮಾಡುವ ಧೈರ್ಯ ಮಾಡಬಲ್ಲವೆಂದು ಅನ್ನಿಸಿತ್ತೋ ಇಲ್ಲವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯಾಂಪಿನ ಅಸಹನೀಯ ಬದುಕಿಗೆ ಬೇಸತ್ತ ಆಕೆ ನಮಗೆ ತನ್ನಿಂದಾದ ಸಹಾಯವನ್ನೆಲ್ಲವನ್ನೂ ಗುಟ್ಟಾಗಿ ಮಾಡಲು ಶುರು ಮಾಡಿದ್ದಳು. ಒಮ್ಮೆ ಆಕೆಯ ರೇಡಿಯೋ ದುರಸ್ತಿಗೆಂದು ಹೋಗಿದ್ದಾಗ, ನೀನು ಒಬ್ಬನೇ ಪಲಾಯನ ಮಾಡಲು ಪ್ರಯತ್ನಿಸಬೇಡ, ನಿನ್ನ ಜೊತೆಗೆ ನಿನ್ನಷ್ಟೇ ದೃಢಕಾಯವಾಗಿರುವ 4-6 ಜನರನ್ನು ಒಟ್ಟು ಮಾಡಿಕೊ. ಅಲ್ಲದೆ ಈಗ ಸ್ಕೀ ಕೆಲಸ ಮಾಡುತ್ತಿರುವವರಿಗೆಲ್ಲ ಹೆಚ್ಚಿಗೆ ಬ್ರೆಡ್ ಕೊಡಲಾಗುತ್ತಿದೆಯಲ್ಲ, ಅಷ್ಟನ್ನು ತಿಂದು ಬಿಡಬೇಡ. ಅದರಲ್ಲಿ ಸಾಕಷ್ಟನ್ನು ಉಳಿಸಿಕೋ. ನಿಮ್ಮ ಸ್ಕೀ ಕಾರ್ಯಾಗಾರದ ಸ್ಟವ್ ಹಿಂದಿಟ್ಟು ಒಣಗಿಸಿ ದಾಸ್ತಾನು ಮಾಡು. ಅದನ್ನು ತುಂಬಿಕೊಳ್ಳಲು ಅಗತ್ಯವಾದ ಚೀಲಗಳನ್ನು ನಾನು ಮಾಡಿಕೊಡುತ್ತೇನೆ. ಅಲ್ಲದೆ ನಿಮಗೆ ಪಾದರಕ್ಷೆಗಳಿಗೆ ಮತ್ತು ಅಂಗಿ ಮಾಡಿ ಹಾಕಿಕೊಳ್ಳುವುದಕ್ಕೆ ಚರ್ಮದ ಜಾಕೆಟ್ ಬೇಕಾಗುತ್ತದೆ. ಅದಕ್ಕೆ ಒಂದು ಸುಲಭೋಪಾಯ ಇದೆ. ಇಲ್ಲಿನ ಆಫೀಸರ್ಗಳೆಲ್ಲ ಜಿಂಕೆ ಶಿಕಾರಿ ಮಾಡಿ ಅದರ ಚರ್ಮ ಕ್ಯಾಂಪಿನ ಹಿಂಭಾಗದಲ್ಲಿ ಎಸೆದಿರುತ್ತಾರೆ. ಯಾರಿಗೂ ಕಾಣದಂತೆ ಅವನ್ನು ಗುಟ್ಟಾಗಿ ಕದ್ದು ಉಪ್ಪು ಸವರಿ ಹದ ಹಾಕಿ ಜಾಕೆಟ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಸೈಬೀರಿಯಾದ ಭಯಾನಕ ಚಳಿಯಿಂದ ಸತ್ತೇ ಹೋಗುತ್ತೀರಿ. ಅಲ್ಲದೆ ನೀವು ಪರಾರಿಯಾಗಲು ಯಾವಾಗಲೂ ದಟ್ಟವಾಗಿ ಹಿಮ ಬೀಳುವ ರಾತ್ರಿಗಳನ್ನೇ ಆರಿಸಿಕೊಳ್ಳಿ. ಆಗ ನಿಮ್ಮ ಹೆಜ್ಜೆ ಗುರುತಿನ ಮೇಲೆಲ್ಲ ಹಿಮ ಆವರಿಸಿರುವುದರಿಂದ ಅವರಿಗೆ ನಿಮ್ಮ ಜಾಡು ಹಿಡಿದು ಯಾವ ದಿಕ್ಕಿಗೆ ಹೋಗಿದ್ದೀರಿ ಎಂದು ಪತ್ತೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಪಿಸುಮಾತಿನಲ್ಲಿ ಸಲಹೆ ಕೊಟ್ಟಳು. ಆಕೆ ಎಂಥ ಅಪಾಯಕರ ಸಾಹಸದಲ್ಲಿ ತೊಡಗಿದ್ದಳೆಂದರೆ, ಈ ವಿಚಾರ ಕೊಂಚವೇ ಬಯಲಾದರೂ ಅವಳೂ ಅವಳ ಗಂಡನೂ ತಲೆದಂಡ ತೆರಬೇಕಾಗುತ್ತಿತ್ತು. ಒಂದು ದಿನ ಅವಳು, ಕಮಾಂಡರ್ ಉಶನೋವ್ ಹಲವು ತಿಂಗಳುಗಳ ಮಟ್ಟಿಗೆ ಹಿರಿಯ ಸೈನ್ಯಾಧಿಕಾರಿಗಳ ಟ್ರೇನಿಂಗ್ಗೆ ಹೋಗಲಿದ್ದಾನೆ. ನೀವು ಅವನಿದ್ದಾಗ ಪರಾರಿಯಾದರೆ ಸರ್ಕಾರ ಅವನ ಮೇಲೆ ಕ್ರಮ ಕೈಗೊಳ್ಳುತ್ತದೆ. ಇದು ನನಗೆ ಕೊಂಚವೂ ಇಷ್ಟವಿಲ್ಲ. ಪಲಾಯನ ಮಾಡಲು ಅವನು ನಿರ್ಗಮಿಸಿದ ಕೂಡಲೇ ಪ್ರಯತ್ನಿಸಿ ಎಂದು ಹೇಳಿದಳು. ನಾನು ಮಾರನೆಯ ದಿನ ಮಕೋಸ್ಕಿ ಕಂಡು, ನಾವು ಸದ್ಯದಲ್ಲೇ ಪರಾರಿಯಾಗಬೇಕು. ನಮಗೆ ಈ ಸಾಹಸಕ್ಕೆ ಸಹಾಯ ಒದಗಲಿದೆ ಎಂದು ಹೇಳಿದೆ. ನಿನಗೆ ಎಷ್ಟು ಜನ ಬೇಕು ಎಂದು ಕೇಳಿದ.
ಅರ್ಧ ಡಜನ್ ಜನರಾದರೆ ಸಾಕು. ದೇವರೇ, ಎಲ್ಲಿಂದ ಹುಡುಕೋಣವೋ ಅಷ್ಟೊಂದು ಜನರನ್ನ. ಇರಲಿ ಬಿಡು, ನಾಳಿನಿಂದ ಹುಡುಕಾಟ ಶುರು ಮಾಡೋಣ ಎಂದ ಮಕೋಸ್ಕಿ. ನನಗೆ ಕೊಲೆಮೆನೋಸ್ ಜ್ಞಾಪಕಕ್ಕೆ ಬಂದ. ನಾನೀಗಾಗಲೇ ಒಂದಿಬ್ಬರನ್ನು ಗುರುತಿಸಿದ್ದೇನೆ. ನಾಳಿನಿಂದ ಅವರನ್ನೆಲ್ಲ ಒಟ್ಟು ಮಾಡೋಣ ಎಂದೆ.